ಕಂಫರ್ಟ್ ಇಲ್ಲ ಸರ್ ಸಿಎಂ ಯಾರು ಹೇಳಿದ್ರು? ಇದೆ ಸರ್, ನಿಮ್ಮಲ್ಲಿನೇ ಇದೆ ಸರ್. ನನಗೆ ಗೊತ್ತಿರುವ ಮಟ್ಟಿಗೆ ಎಷ್ಟು ಸಾರಿ ಹೇಳಿದ್ದೇನೆ, ನನಗೆ ಗೊತ್ತಿರೋ ಮಟ್ಟಿಗೆ ಸಿದ್ದರಾಮಯ್ಯನವರು ಇನ್ನು 2 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಅಂತ ಇದ್ದೆ. ನನ್ನ ನಂಬಿಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾನು ವರ್ಡಿಂಗನ್ನು ಅರ್ಥ ಮಾಡೋರಿ, ಇದು ನನ್ನ ನಂಬಿಕೆ. ಆದರೆ ನಿಮ್ಮ ಆತ್ಮವಿಶ್ವಾಸ, ನಂಬಿಕೆ, ಬಿಲೀಫ್ ಅಂತಾರೆ ಅದಕ್ಕೆ, ಆತ್ಮವಿಶ್ವಾಸನವರನ್ನ ಇರ ಒಂದು. ಇನ್ನು ಎರಡನೇದು, ಪಕ್ಷದ ವರಿಷ್ಠರು ಬದಲಾವಣೆ ಮಾಡಬೇಕು ಅಂದರೆ ಶಾಸಕರ ಸಭೆ ಕರೀಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ವಿಚಾರ ತಿಳ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಯಾರು ಇದು ಆ ಪರಿಸ್ಥಿತಿ ಉದ್ಭವಿಸೋದಿಲ್ಲ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಮುಖ್ಯಮಂತ್ರಿಗಳು ಈ ಕೇರಳ ಚೀಫ್ ಮಿನಿಸ್ಟರ್ ಓತು ನಾಳೆ ಇದಕ್ಕಾಗುತ್ತೆ ಮುಗಿದ ಮೇಲೆ ಮತ್ತೆ ಅಲ್ಲಿ ರಾಹುಲ್ ಗಾಂಧಿ ಅವರು ಬಂದಿರ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ಡೇಟನ್ನು ತೆಗೆದುಕೊಂಡು ಹೋಗಿ ಬಹುತೇಕ ಮೇ 30ರೊಳಗಾಗಿ ಎಕ್ಸ್ಪ್ಯಾನ್ಷನ್ ರೀಶಫಲ್ಲು ಅಥವಾ ಎಕ್ಸ್ಪ್ಯಾನ್ಷನ್ ವಾಟೆವರ್ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾರು? ಮುಖ್ಯಮಂತ್ರಿಗಳು. ಯಾಕಂದರೆ ಈ 3 ವರ್ಷ ಆಯಿತು, ಒಂದಿಷ್ಟು ಹೊಸ ಫೇಸ್ಗಳ ಕೊಡಬೇಕು, ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇನ್ನೂ ಜನ ಆಡಳಿತ ಕೊಡಬೇಕಂತೇಳಿ. ಒಳ್ಳೆ ಸ್ಟ್ರಾಂಗ್ ಆಗಿ ನಾವು ಜನಪರ ಆಡಳಿತ ಕೊಟ್ಟರೆ 2028ರಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ, ಸನ್ಮಾನ್ಯ ಖರ್ಗೆ ಅವರು ಆಲ್ ಇಂಡಿಯಾ ಅಧ್ಯಕ್ಷರು, ಅವರ ಎಲ್ಲ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎ ಚೇಂಜ್, ಬದಲಾವಣೆ ಆಗಲಿಕ್ಕಿಲ್ಲ ಅಂತ ನನಗೆ ನಂಬಿಕೆ ಇದೆ. ನಾನು ಹೆಂಗೆ ಹೇಳಿ? ಅಲ್ಲ, ನಾನೇನು ಹೇಳ್ತೇನೆ, ಎಸ್ ನಾನು ಈಗ ಅವ್ರು ಚೀಫ್ ಮಿನಿಸ್ಟರ್ ಇರೋದ್ರಿಂದ 2028ಕ್ಕೆ ಅವ್ರ ನೇತೃತ್ವದಲ್ಲೇ ಚುನಾವಣೆಗಳು ನಡೀಬಹುದು. ಅದಕ್ಕೆ ನಡೆದ್ರೆ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಈ 2 ವರ್ಷದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋದು ಸರಿಯಲ್ಲ. ಈಗ ಮೇ 19ಕ್ಕೆ ಸಾಧನಾ ಸಮಾವೇಶ ಮಾಡ್ತಾರೆ, ಯಾವ ಉದ್ದೇಶ? ಪಕ್ಷದ ಸಂಘಟನೆ ಆಗಬೇಕು, ನಮ್ಮ ಸರ್ಕಾರದ್ದು ಏನೇನು ಮಾಡಿವಿ ಅಂತ ಹೇಳೋದು ಬೇಡವಾ? ಒಂದಿಷ್ಟು ಜನ ಏನಂತಿದ್ದಾರೆ, ಸಿದ್ದರಾಮಯ್ಯನವರ ಕೊನೆಯ ಸಮಾವೇಶ ಆಗಲಿ ಅನ್ನಕ್ಕೇನು ಹೋಗೋದಿದೆ. ಈಗ ನೋಡಿ, ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೀನಲ್ಲ, ಯಾವ ಕೊನೆಯ ಸಮಾವೇಶ ಇಲ್ಲ, ಏನಿಲ್ಲ. ನನ್ನ ಪ್ರಕಾರ ಅವ್ರು ಇನ್ನೂ 2 ವರ್ಷ ಮುಖ್ಯಮಂತ್ರಿಗಳಾಗಿಯೇ ಇರ್ತಾರೆ. ಮತ್ತು ನಾನು ಸಿದ್ದರಾಮಯ್ಯ ಅಂತ ಹೇಳ್ತಾ ಇಲ್ಲ, ಪದೇ ಪದೇ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋದು ಸರಿಯಲ್ಲ. ಇದು ನನ್ನ ಅಭಿಪ್ರಾಯ. ನಾಟ್ ಗುಡ್. ಅದೇ ಅದು ಏನಿಲ್ರಿ, ನನ್ನ ಹೇಳಿದ್ದೀನಲ್ಲ, ಎಷ್ಟು ರಿಪಿಟೇಷನ್, ಪದೇ ಪದೇ ಮುಖ್ಯಮಂತ್ರಿ ಅಂದ್ರೆ ಒಂದು 5 ವರ್ಷ ಬಿಟ್ಬಿಡ್ಬೇಕು ಒಬ್ಬರಿಗೆ. 5 ವರ್ಷ ಬಿಟ್ಬಿಡ್ಬೇಕು. ಆಮೇಲೆ ಸಿದ್ದರಾಮಯ್ಯನ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ, ಆಮೇಲೆ ದುರಾಡಳಿತದಿಲ್ಲ, ಯಾವುದೇ ಕಮ್ಯುನಲ್ ಇವು ಏನು ಅಂತ ಇಲ್ಲ. ಹೀಗಾಗಿ ಒಳ್ಳೆ ಆಡಳಿತ ಬಡವರ ಬಗ್ಗೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕ ಇಸ್ ನಂಬರ್ 1 ಇವತ್ತು GSDP ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಾವು ನಂಬರ್ 1 ಇರಲಿಕ್ಕೆ ಕಾರಣ ನಾವು ಜನಪರ ಆಡಳಿತ ಕೊಟ್ಟಿದ್ದೇವೆ. ಹೀಗಾಗಿ ಉತ್ತಮ ಮುಖ್ಯಮಂತ್ರಿ ಅವ್ರು ಇರೋದ್ರಿಂದ ಅವ್ರನ್ನ ಬದಲಾವಣೆ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಹೌದು, ನಾನು ಏನು ಹೇಳಿದೆ, ನಾನು ಈಗಲೂ ಅದನ್ನೇ ಹೇಳ್ತೇನೆ. ಸಪೋಸ್ ಏನಾದ್ರು ಆಗಿ ಬದಲಾವಣೆ ಮಾಡ್ಬೇಕಂದ್ರಪ್ಪ, ಯಾವುದೋ ಕಾರಣಕ್ಕೆ ಪಾರ್ಟಿ ಅವ್ರ ಲೆವೆಲ್ಗೆ, ಸಿದ್ದರಾಮಯ್ಯನ ಲೆವೆಲ್ ಅಂತ ಇರ್ತದಲ್ಲ. ಈಗ ರಿಪ್ಲೇಸ್ಮೆಂಟ್ ಅಂದರೆ ಏನು ಚಲೋ ಮಾಡಿದ್ರಪ್ಪ, ಎಂಥ ಮನುಷ್ಯ, ಖರ್ಗೆ ಈಸ್ ದ ಓನ್ಲಿ ಪರ್ಸನ್ ಎಟ್ ಪ್ರೆಸೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಖರ್ಗೆ ಅವರು ಸಿದ್ದರಾಮಯ್ಯಗಿಂತ ಸೀನಿಯರ್ ಅಲ್ಲ ಸರ್, ಅವ್ರು ಇಲ್ಲದ ಅರ್ಹತೆ ಇವ್ರಿಗೆ ಹೆಂಗ್ ಮನ್ಸು? ನಾನೇನು ಹೇಳೋದು, ಖರ್ಗೆ ಅವರೇ ಸಿಎಂ ಆಗಬೇಕಾಗಿತ್ತು. ಹೌದಾ? ಯಾರು ಬೇಡ ಅಂತ ಹೇಳ್ಯಾರ ಅವ್ರು? ಯಾಕಾಗ್ಲಿಲ್ಲ ಸರ್? ಅರೆ ಯಾಕಾಗ್ಲಿಲ್ಲ, ನಾನೇನು ಉತ್ತರ ಹೇಳ್ತೀನಿ. ಅವ್ರು ಆಗ್ಲಿಲ್ಲ ಸರ್. ನಮ್ಮ ಫ್ರೆಂಡ್ ಏನ್ ಹೇಳಿದ್ರು ನೋಡ್ರಿ, ನಮ್ಮ ಫ್ರೆಂಡ್ ಅವನು ನಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಟಿವಿ, ಒಬ್ಬರು ಹೇಳ್ರಿ. ಒಬ್ಬೊಬ್ರು ಈಗ ಉದಾಹರಣೆ ಕೇಳಪ್ಪ, ಇಲ್ಲಿ ಕೇಳಿ ಹೇಳ್ತಾರೆ ಖರ್ಗೆ ಅವ್ರದ್ದು ಯಾವ ಕೇಳ್ರಿ, ಅದನ್ನೇ ಹೇಳ್ತೀನಿ. ಅವ್ರು ಬ್ಯಾಡ್ ಲಕ್ 2008 ಅಲ್ಲಿ ಆಗ್ಬೇಕಾಗಿತ್ತು, ನಾವೆಲ್ಲ ಸೋತ್ವಿ. ಯಾರು? ಧರ್ಮ್ ಸಿಂಗ್ ಸೋತ, MP ಪ್ರಕಾಶ್ ಸೋತ, ಬಸವರಾಜ ನಾರಾಯಣಿ ಸೋತ, ದೇಶಪಾಂಡೆ
ಒಮ್ಮೆ ಬ್ಯಾಡ್ ಲಕ್ ಇರ್ತವೆ. ಇವ್ರಿಗೆ ಅದೃಷ್ಟ ಜಾಸ್ತಿ ಇದೆ. ಆಮೇಲೆ ಗೊತ್ತಾ ನಿಮ್ಗೆ, ದೇವೇಗೌಡ ಪ್ರಧಾನಮಂತ್ರಿ ಆಗಿಬಿಟ್ಟ, ರಾಮಕೃಷ್ಣ ಹೆಗಡೆ ಆದ್ರ. ಒಮ್ಮೆ ಆಗಕ್ಕಾಗೋದಿಲ್ಲ, ಅವ್ರವ್ರ ಇದಕ್ಕಾಗುತ್ತೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇರಬೇಕು. ಇಲ್ಲದೆ ಇದ್ರೆ ಅವ್ರು ಮ್ಯಾಚ್ ಆಗ್ಬೇಕಾದ್ರೆ ಖರ್ಗೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಅದನ್ನ ಯಾಕೆ ನೆಗೆಟಿವ್? ನೋಡಿ ನಾನು ಅರ್ಹತೆ ಇಲ್ಲ ಅಂತ ನಾನು ಹೇಳಿದ್ದು, ಆಡಳಿತದ ಅನುಭವ ಇರೋದು ಸಿದ್ದರಾಮಯ್ಯ ಬಿಟ್ರೆ ಖರ್ಗೆ ಅವ್ರ ಮಟ್ಟಕ್ಕಿದೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ. ನಾ ಇಲ್ಲ ಅಂತ ನೀವು ನೆಗೆಟಿವ್ ಯಾಕೆ ಬರೀ ಎಲ್ಲರಿಗೂ ಇದೆ. ನೋಡಿ, ನಾನು ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ. ಆಮೇಲೆ ಯಾರಪ್ಪ ಪರಮೇಶ್ವರ್ ಆಗುವ ಅರ್ಹತೆ ಇದೆ. DK ಶಿವಕುಮಾರ್ ಅರ್ಹತೆ, ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲರೂ 7-8 ಸಲ ಆಸ್ಪತ್ರೆ. ಒಂದ್ ನಿಮಿಷ, ಎಲ್ಲರಿಗೂ ಅರ್ಹತೆ ಇದೆ. ನಾನು ಹೇಳಿದ್ದು ಸಿದ್ದರಾಮಯ್ಯನವರ ಬಿಟ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಖರ್ಗೆ ಅಂತವ್ರು ನಾನು ಖರ್ಗೆನ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತಾನೆ ಹೇಳಿದ್ದೇನೆ, ಹೇಳಿಲ್ವಾ? ಇವತ್ತು ಹೇಳ್ತೇನೆ, ನನಗೇನು ಹೆದರಿಕೆ ಇಲ್ಲದೆ ಹೇಳ್ತೇನೆ. ಅದಕ್ಕೆ ಈಗೆಲ್ಲ ಸದ್ಯಕ್ಕೆ ಬಿಡಿ. ನನ್ನ ಪ್ರಕಾರ, ನನಗೆ ಗೊತ್ತಿರುವಂಥ ಪ್ರಕಾರ ಸಿದ್ದರಾಮಯ್ಯನವರು ಮುಂದುವರಿತಾರೆ. ಅವರು ರೀಸಫಲ್ ಮಾಡ್ತಾರೆ, ಹೈಕಮಾಂಡ್ ಒಪ್ಪಿಗೆ ಕೊಡ್ತದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಹೇಳ್ತಾ ಇರೋದು, ಮುಂದಿನ 2 ವರ್ಷಗಳ ಕಾಲ ಎಫೆಕ್ಟಿವ್ ಗವರ್ನೆನ್ಸ್ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡಿದ್ದೇನೆ. ಬರೀ ಯಾವನ ಮಂತ್ರಿ ಆಗೋದು ಮುಖ್ಯ ಅಲ್ಲ. ನಾವು ಒಂದು ಅಧಿಕಾರದಲ್ಲಿ ಇದ್ದೇವೆ, ನಮಗೂ ಕೆಲವು ನ್ಯೂನ್ಯತೆಗಳಿದ್ದಾವೆ. ಒಳ್ಳೆ ಗವರ್ನೆನ್ಸ್ ಈ 2 ವರ್ಷಗಳ ಕಾಲ ಕೊಟ್ಟರೆ 28ರಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ. ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋದು ನನ್ನ ಆಸೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.